ಮೂವಿ ಲವರ್ಸು ಈ ಮೂವಿ ನೋಡಾದ್ಮೇಲೆ ಒಂದು ವಿಚಾರ ನನಗೆ ಫ್ಲಾಶ್ ಆಯಿತು. ಟ್ರೈನ್ ಮೇಲೆ ಟಿಕೆಟ್ ತಗೊಂಡ್ರೆ ನಮ್ಮ ಸಿಕ್ಕಿಂದರು ಅಂತ ಫೀಲ್ ಆಯಿತು ಅಂತ ಅನ್ಬೋದು. ಅದೇ ರೀತಿ ಈ ಮೂವಿಯಲ್ಲಿ ಇಷ್ಟು ವಿಚಾರ ತಗೊಂಡು ಮೂವಿ ನಡ್ಸೋಕ್ಕಾಗಲ್ಲ ಅಂತ ಮೂವಿ ಮೇಕರ್ಸ್ಗೂ ಗೊತ್ತಾಗಿದೆ. ಅದ್ರ ಜೊತೆ ಒಂದು ಪೊಲಿಟಿಕಲ್ ಡ್ರಾಮಾ, ಒಂದು ರಿವೆಲ್ ಸ್ಟೋರಿ, ಅದ್ರ ನಡುವೆ ಒಂದು ಲವ್ ಸ್ಟೋರಿ, ಅದ್ರ ನಡುವೆ ಒಂದು ಎಮೋಷ್ನಲ್ ಆ್ಯಂಗಲ್ನ ಕೊಟ್ಟು ಮೂವಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡೋಗ್ಬೋದೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಜಸ್ಟಿಫೈ ಆಗಲ್ಲ, ಅಷ್ಟೇ ಎಂಗೇಜಿಂಗ್ ಆಗು ತಗೊಂಡೋಗಲ್ಲ ಅಂತ ಅನ್ಬೋದು. ಹಾಗೆ ನನಗೆ ಮೂವಿಯಲ್ಲಿ ಇನ್ನೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಆ ರಿವ್ಯೂ ಹೋಗೋಕ್ಕಿಂತ ಮುಂಚೆ ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸಿಕಂದರು. ಹಾಗೆ ಈ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ರಿವ್ಯೂ ನಿಮಗೆ ಆನೆಸ್ಟ್ ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 30 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನರು ನನಗೂ ಕನ್ಫ್ಯೂಷನ್ ಆಗಿದೆ, ಏನಿರ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸ್ವಲ್ಪ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಒನ್ಲೈನರ್ ಬಗ್ಗೆ. ಹಾಗೆ ನಮ್ಮ ಸಿಕಿಂದರು ಒಂದು ಫ್ಲೈಟಲ್ಲಿ ಹೋಗ್ತಾ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟಿಂದ ಸಿಕಿಂದರ ಜೀವನದಲ್ಲಿ ಸತ್ಯರಾಜ್ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅಂತ ಅನ್ಬೋದು. ರಶ್ಮಿಕಾ ಮಂದನ್ನಿಗೂ ಸಿಕಿಂದರ್ಗೂ ಏನು ಸಂಬಂಧ, ಕಥೆಯಲ್ಲಿ ಇನ್ನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ನಡೆಯುತ್ತೆ ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಾದ್ರೆ ಈ ಮೂವಿನ ಹೋಗಿ ನೋಡಬೇಕು. ಈ ಮೂವಿ ವಿಚಾರಕ್ಕೆ ಬಂದರೆ AR ಮುರುಗದಾಸ್ ಅನ್ನೋರು ಎಷ್ಟು ಬ್ಯೂಟಿಫುಲ್ ಮೂವೀಸ್ಗಳನ್ನು ಮಾಡಿರ್ತಾರೆ, ಅದೇ ರೀತಿ ಈ ಮೂವಿನ ಮಾಡಕ್ಕೆ ಹೋಗಿದ್ದಾರೆ. ಒಂದು ಸೌತ್ ಫ್ಲೇವರು ಈ ಮೂವಿಯಲ್ಲಿ ಭಾಳಷ್ಟು ಇದೆ ಅಂತ ಅನ್ಬೋದು. ಹಲವಾರು ವಿಚಾರಗಳನ್ನು ಈ ಮೂವಿಯಲ್ಲಿ ತುಂಬಿಸೋಕೆ ಹೋಗಿದ್ದಾರೆ, ಅದೇ ಅವರಿಗೆ ಬ್ಯಾಕ್ ಫೈಯರ್ ಆಗಿದೆ ಅಂತ ಅನ್ಬೋದು. ಯಾವುದೇ ವಿಚಾರಗಳು ನನಗೆ ಲಿಟ್ರಲ್ ಆಗಿ ಕನೆಕ್ಟ್ ಆಗಿಲ್ಲ ಅಂತ ಅನ್ಬೋದು. ಎಸ್ಪೆಷಲಿ ಹೀರೋ ಎಂಟ್ರಿಗೆ ಒಂದು ಸಾಂಗು, ಅದಾದಮೇಲೆ ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಅದಾದಮೇಲೆ ಮತ್ತೆ ಹೀರೋಯಿನ್ನ ಎಂಟ್ರಿಗೆ ಒಂದು ಡ್ಯೂಯೆಟ್ ಸಾಂಗು, ಅದಾದಮೇಲೆ ವಿಲನ್ ಎಂಟ್ರಿಗೂ ಮತ್ತು ಹೀರೋ ನಡುವೆ ಒಂದು ಕ್ಲಾಶಸ್ಸು. ಅದೇ ರೊಟೀನ್ ಆಗಿ ಮೂವಿಯಲ್ಲಿ ಇತ್ತು ಬಿಟ್ಟರೆ ಏನು ಹೊಸದಾಗಿ ಏನೋ ಇದೆ ಅನ್ನೋದು ಮೂವಿಯಲ್ಲಿ ಹೇಳೋಕ್ಕಾಗಲ್ಲ ಅಂತ ಅನ್ಬೋದು. ಅದ್ರ ಬಿಟ್ಟರೆ ಕತೆಗೆ ನಮಗೆ ಎಮೋಷ್ನಲ್ ಆಗಿ ಎಲ್ಲರ ಕನೆಕ್ಟ್ ಆಗತ್ತಂದರೆ ಲಿಟ್ರಲ್ ಆಗಿ ಆಗಲ್ಲ ಅಂತ ಅನ್ಬೋದು. ಆ ಇಂಟರ್ವಲ್ ಬ್ಲಾಕ್ ಆಗಲಿ, ಆ ಸೆಕೆಂಡ್ ಹಾಫ್ ಅಂಶಗಳಾಗಲಿ, ಎಲ್ಲೋ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ರೀತಿ ಸ್ಕ್ರೀನ್ ಪ್ಲೇನ ಬರ್ಕೊಂಡಿದ್ದಾರೆ. ಅದು ಲಿಟ್ರಲ್ ಆಗಿ ಲ್ಯಾಗ್ ಹೊಡೆಯುತ್ತೆ, ಬೋರ್ ಆಗುತ್ತೆ, ಯಾವಾಗಲೋ ಇದನ್ನು ನಿಲ್ಲಿಸ್ತೀರಾ ಅನ್ನೋ ರೀತಿನೂ ಫೀಲ್ ಆಗುತ್ತೆ ಅಂತ ಅನ್ಬೋದು. ಎಸ್ಪೆಷಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಇಬ್ಬರ ಒಂದು ಲವ್ ಟ್ರ್ಯಾಕ್ ಇದೆಯಲ್ಲ, ಅದು ಲಿಟ್ರಲ್ ಆಗಿ ತಲೆನೋವು ಓಡಿಸುತ್ತೆ ಅಂತ ಅನ್ಬೋದು. ಯಾವಾಗ ನಿಲ್ಲಿಸ್ತಾರೆ ಅನ್ನೋ ರೀತಿ ಆ ರೀತಿ ಫೀಲ್ ಮಾಡಿಬಿಟ್ಟಿದ್ದಾರೆ ಮೂವಿ ಥ್ರೂಔಟ್ ಅಂತ ಹೇಳ್ಬೋದು. ಅದ್ರ ನಡುವೆ ನನಗೆ ಆ ಕ್ಲೈಮ್ಯಾಕ್ಸ್ ಅಂದನ್ನು ಹೇಗೆ ಕನ್ವೆ ಮಾಡೋಕೆ ಹೊಲ್ಟಿರೋದು ನನಗೆ ಲಿಟ್ರಲ್ ಆಗಿ ಕನೆಕ್ಟ್ ಆಗಿಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಸಾಂಗ್ಸ್ಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ಗಳು ಲಿಟ್ರಲ್ ಆಗಿ ಎಲ್ಲೋ ಅಲ್ಲಿ ಮಿಸ್ಗಳ ಸೀನ್ಸ್ಗಳು ಲಿಟ್ರಲ್ ಆಗಿ ಸ್ಕ್ರೀನ್ ಮೇಲೆ ನೋಡ್ತಾ ಕಾಣಿಸ್ತಾ ಇತ್ತು ಅಂತ ಅನ್ಬೋದು. ಆ ಕ್ಯಾರೆಕ್ಟರೈಸೇಷನ್ನು ಇನ್ನೂ ಬ್ಯೂಟಿಫುಲ್ ಆಗಿ ಬರ್ಕೊಳ್ಬೋದಾಗಿತ್ತು. ಆ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟೇ ಈ ಮೂವಿಯಲ್ಲಿದೆ, ಅದನ್ನು ಇನ್ನೂ ಬೆಟರ್ ಆಗಿ ಯೂಟಿಲೈಸ್ ಮಾಡ್ಬೋದಾಗಿತ್ತು ಅಂತ ಮೂವಿ ನೋಡ್ತಾ ಅನಿಸ್ತು ಅಂತ ಅನ್ಬೋದು. ಹಾಗೆ ಡೈಲಾಗ್ಸ್ ರೈಟಿಂಗು, ಆ ಕಾಮಿಡಿ ಪಂಚ್ಗಳು ಎಲ್ಲೂ ವರ್ಕೌಟ್ ಆಗಿಲ್ಲ ಮೂವಿಯಲ್ಲಿ ಅಂತ ಅನ್ಬೋದು. ಲಿಟ್ರಲ್ ಆಗಿ ಮೂವಿ ನೋಡ್ತಾ ಲ್ಯಾಗು ಆಮೇಲೆ ಬೋರು ಎಲ್ಲ ಆಗುತ್ತೆ ಅಂತ ಅನ್ಬೋದು. ಆದರೆ ಇನ್ನು ಓವರಾಲ್ ಆಗಿ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ನಮಗೆ ಇಷ್ಟ ಆಗುತ್ತೆ, ಸಲ್ಮಾನ್ ಖಾನ್ ಸರ್ ಅವರ ಕ್ಯಾರೆಕ್ಟರು. ಲಿಟ್ರಲ್ ಆಗಿ ಥ್ರೋನ್ ಮೂವಿ ಅವರ ಕ್ಯಾರಿನ